ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಲ್ತಿಯಾಗಿರುವಂತಹ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಕೋಕೋನಟ್ ಬರ್ಫಿ, ಇದನ್ನು ನಾನು ಬೆಲ್ಲದಿಂದ ಮಾಡಿರೋದು. ನಾನು ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು 1 ಸ್ಪೂನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಈ ಕಡಲೆ ಹಿಟ್ಟು ಸೇರಿಸೋದ್ರಿಂದ ಕೊಬ್ಬರಿ ಮಿಠಾಯಿ ತುಂಬ ಬಾಂಡ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು 2 ಕಪ್ಪಷ್ಟು ಕಾಯಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಅದ್ರ ಜೊತೆಗೆ ಫ್ರೈ ಮಾಡಿಕೊಂಡು ಇನ್ನೊಂದು ಅರ್ಧ ಕಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ. ಇದನ್ನ ಫಸ್ಟ್ ನೀವು ಚೆನ್ನಾಗಿ ಕಡಲೆ ಹಿಟ್ಟು ಮತ್ತೆ ತುಪ್ಪ ಹಾಕಿ ಫ್ರೈ ಮಾಡಿದಿರಲ್ಲ, ಸೊ ಅದ್ರ ಜೊತೆಗೆ ಚೆನ್ನಾಗಿ ಇದು ಹುರಿಯೋದ್ರಿಂದ ಕಡಲೆ ಹಿಟ್ಟು ಮತ್ತೆ ಇದೆಲ್ಲ ಹೊಂದ್ಕೊಳುತ್ತೆ. ಮತ್ತೆ ಹಾಗೆಯೇ ತೆಂಗಿನಕಾಯಿಲಿರುವಂತಹ ಹಸಿ ವಾಸನೆ ಹೋಗುತ್ತೆ. ಇದನ್ನು ನೀವು 1 ನಿಮಿಷಗಳ ಕಾಲದಷ್ಟು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬಾರ್ದು. ಫ್ರೈ ಮಾಡಿದ್ರೆ ಕಲರ್ ಎಲ್ಲ ಫುಲ್ ಚೇಂಜ್ ಆಗುತ್ತೆ ತೆಂಗಿನಕಾಯಿದು. ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡುವಾಗ ನೀವು ಸ್ವಲ್ಪ ಸ್ಟೌವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಲೋ ಮತ್ತು ಹೈ ಥರ. ಇದಕ್ಕೆ ನಾನು ಸಕ್ಕರೆ ಬದಲು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಸೇರಿಸೋದ್ರಿಂದ ಇದು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ಇದಕ್ಕೆ ನಾನು 1.5 ಕಪ್ ಅಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲನ ತಗೊಂಡಿದ್ದೀನಿ. ಆರ್ಗ್ಯಾನಿಕ್ ಪೌಡರ್ಡ್ ಬರುತ್ತಲ್ಲ ನಿಮಗೆ ಜಾಗ್ರಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದನ್ನು ಇದ್ರ ಜೊತೆಗೆ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನಿಮಗೆ ಒಂದು 10 ರಿಂದ 15 ನಿಮಿಷಗಳ ಕಾಲ ಟೈಮ್ ತಗೊಳ್ಳುತ್ತೆ ಫ್ರೈ ಮಾಡೋಕ್ಕೆ. ಆ ಥರ ಮಾಡೋದ್ರಿಂದನೇ ನೀವು 10 ರಿಂದ 15 ನಿಮಿಷಗಳ ಕಾಲ ಯೂಸ್ ಮಾಡಿಕೊಳ್ಳೇಬೇಕು. ಇಲ್ಲ ಅಂದರೆ ಅದು ಚೆನ್ನಾಗಿ ಬೆಲ್ಲ ಮತ್ತು ಕಾಯಿ ಒಟ್ಟಿಗೆ ಸೇರಿ ಚೆನ್ನಾಗಿ ಒಂದು ಪಾಕದ ರೀತಿಯಲ್ಲಿ ಬರಬೇಕು. ನಿಮಗೆ ಆ ಬರೋ ತನಕ ನೀವು ಇದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇದನ್ನು ನೀವು ಲೋ ಫ್ಲೇಮ್ ಇಟ್ಕೊಂಡೇ ಮಾಡಬೇಕಂತಿಲ್ಲ, ಸ್ವಲ್ಪ ನೋಡಿಕೊಂಡು ಹೈ ಮತ್ತು ಲೋನ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋತಾ ಇರಬೇಕು. ಬಟ್ ನೀವು ಇದನ್ನು ಕೈ ಬಿಡದೇನೆ ಇದನ್ನು ತಿರುಗಿಸ್ತಾ ಇರಬೇಕು. ನೀವು ಇದನ್ನು ತಿರುಗಿಸ್ದೆ ಹಾಗೆ ಇಟ್ಟರೆ ಕೆಳಗಡೆ ಫುಲ್ ಅದು ಹೊತ್ತು ಹೋಗ್ಬಿಡುತ್ತೆ, ಪಾತ್ರೆಗೆಲ್ಲ ಅಂಟಿಬಿಟ್ಟು ಫುಲ್ಲು ಕಲರ್ ಚೇಂಜ್ ಆಗುತ್ತೆ. ಹಾಗೆ ಸ್ಮೆಲ್ಲು ಕೂಡ ಅರೋಮನೆ ಬೇರೆ ಥರ ಆಗಿಬಿಡುತ್ತೆ ಕೊಬ್ಬರಿ ಮಿಠಾಯಿದು. ಗೊತ್ತಾಗ್ತಾ ಬರುತ್ತೆ, ಹೀಗೆ ತಿರ್ಸ್ತಾ ಇದ್ದಾಗ ಒಂದು ಪಾಕದ ರೀತಿ ಬರೋಕ್ಕೆ ಶುರುವಾಗುತ್ತೆ. ಈ ತೆಂಗಿನಕಾಯಿ ಮತ್ತು ಇದು 2 ಸೇರಿ ಒಂದು ಬಾಂಡ್ ಥರ ಆಗುತ್ತೆ. ಈಗ ನೋಡಿ, ನಾನು 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ಸೇರಿಸ್ತಿರುವಾಗ ನೀವು ತಿರ್ಸುವಾಗ ಕೆಳಗಡೆ ಅಂಟೋದು ಆ ಥರ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಇದಕ್ಕೆ ಫಸ್ಟು ಮತ್ತು ಕಡಲೆ ಹಿಟ್ಟಿಗೆ 1 ಸ್ಪೂನ್ ತುಪ್ಪ ಹಾಕಿದ್ದೆ. ಆಮೇಲೆ ಒಂದು 2 ರಿಂದ 3 ಸ್ಪೂನ್ ತುಪ್ಪ ಹಾಕಿದ್ದೆ. ಅಷ್ಟೇ, ನಿಮಗೆ ಅಷ್ಟು ಆದರೆ ಸಾಕು. ಇನ್ನೂ ಬೇಕಂದರೆ ನೀವು ಮಧ್ಯೆ ಮಧ್ಯೆ ಆ್ಯಡ್ ಮಾಡ್ಕೋಬೋದು. ತೆಂಗಿನಕಾಯಲ್ಲಿ ಆಲ್ರೆಡಿ ಆಯಿಲ್ ಐಟಮ್ ತುಂಬ ಇರೋದ್ರಿಂದ ತುಪ್ಪದ ಅವಶ್ಯಕತೆ ಇದಕ್ಕೆ ಜಾಸ್ತಿ ಬರಲ್ಲ. ನಿಮಗೆ ಇದು ತಿರ್ಸ್ತಾ ಇದ್ದಂಗೆ ಒಂಥರ ಅರೋಮ ಬರೋಕ್ಕೆ ಶುರುವಾಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಸ್ಮೆಲ್ಲಿಗೋಸ್ಕರ ನೀವು ಏಲಕ್ಕಿ ಪೌಡರ್ನ ಹಾಕೊಳ್ಳಿ. ಫೈನಲಲ್ಲಿ ಹಾಕೋದು ನಾನು ಯಾವಾಗಲೂ ಏಲಕ್ಕಿ ಪೌಡರ್ನ. ಇದು ಹಾಕಿದ್ರೆ ಘಮ ಜಾಸ್ತಿ ಚೆನ್ನಾಗಿ ಹಾಗೇ ಇರುತ್ತೆ ಅಂತ ಅಷ್ಟೇ.
ನಿಮಗೆ ಆಗಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ ಹೇಗಂತ. ಈಗ ನೀವು ನಿಮ್ಮ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನೀರಲ್ಲಿ ಸ್ವಲ್ಪ ಇದನ್ನು ತಗೊಂಡು ಹೀಗೆ ಉಂಡೆ ಕಟ್ಟಿದ್ರೆ ಗಟ್ಟಿಯಾಗಿ ಒಂದು ಬಾಲ್ ಕನ್ಸಿಸ್ಟೆನ್ಸಿ ಆಗಬೇಕು. ಅಂದರೆ ಉಂಡೆ ಗಟ್ಟಿಯಾಗಿ ಬರಬೇಕು, ಮೆತ್ತಗಿರಬಾರ್ದು. ಅಷ್ಟಾದರೆ ಸಾಕು, ಆಗಿದೆ ಅಂತ. ನಾನೀಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ನಿಮಗೆ ಈಕ್ವಲ್ ಆಗಿ ಈ ಥರ ಪ್ರೆಸ್ ಮಾಡೋಕ್ಕಾಗಲ್ಲ ಅಂದರೆ, ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ಕೆಲಸ ಮಾಡಿ, ನೀವು ಒಂದು ಸ್ಪೂನ್ ತೊಗೊಂಡು ಈ ಥರ ಇದಕ್ಕೆ ಅನ್ನದ್ದು ಇದು ಬರುತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದರಲ್ಲಿ ಪ್ರೆಸ್ ಮಾಡ್ಕೊಂಡು ಬನ್ನಿ, ನೀಟಾಗಿ ಕುತ್ಕೊಳ್ಳುತ್ತೆ. ಈ ಥರ ನೀಟಾಗಿ ಕೂರಿಸಿ ನಿಮಗೆ ಇದರಲ್ಲಿ ಯಾವ್ದಾವ್ದು ಡ್ರೈ ಫ್ರೂಟ್ಸ್ ಬೇಕೋ ಅದರದ್ದು ಪೌಡ್ರ್ ಥರ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಾನು. ನಿಮಗೆ ಯಾವ್ದು ಇಷ್ಟ ಇದೆ ಅದೆಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಬೋದು. ನಾನಿಲ್ಲಿ ಕ್ಯಾಶ್ಯೂ, ಬಾದಾಮ್ ಮತ್ತು ಪಿಸ್ತಾನ ಹಾಕಿದ್ದೀನಿ. ಇದನ್ನು ನೀವು ಒಂದು 4 ಗಂಟೆ ಅಷ್ಟು ಅಥವಾ ನಿಮಗೆ ತಣ್ಣಗಾಗೋ ತನಕ ಅದನ್ನು ಸೆಟ್ ಆಗಲಿಕ್ಕೆ ಬಿಡಬೇಕು. ಬಿಟ್ಟ ಮೇಲೆ ತುಂಬಾ ಚೆನ್ನಾಗಿ ಪೀಸ್ ಆಗಿ ಬರ್ಫಿ ಥರ ಆಗಿ ಬರುತ್ತೆ. ಕಟ್ ಮಾಡುವಾಗ ಹುಷಾರಾಗಿ ನಿಧಾನಾಗಿ ಕಟ್ ಮಾಡಿ. ಅದು ಸ್ವಲ್ಪ ಗಟ್ಟಿ ಇನ್ನೂ ಒಂದು ದಿನ ಆದಮೇಲೆ ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ. ಒಂದು 4 hours ಆದರೆ ಇನ್ನೂ ಗಟ್ಟಿ ಆಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ. ತುಂಬಾ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ತಿ ಕೂಡ. ನೀವು ಸಕ್ಕರೆ ಬಳಸದೆ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೆಲ್ಲರಿಗೂ ನನ್ನ ಈ ರೆಸಿಪಿ ಇಷ್ಟ ಆದರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ,